ಓಕೆ ಸರಿ, ಥ್ಯಾಂಕ್ ಯು. ಜಾನು, ಇವಾಗ ಪ್ರೈಸ್ ಎಂಟ್ರಿ ಮಾಡೋಣ. ನಾನು ಹೇಳೋ ಈ ಸಣ್ಣ ಅಮೌಂಟ್ ವ್ಯತ್ಯಾಸ ಇದೆಯಲ್ಲ, ಅದು ನಮ್ ದುಶ್ಮನನ್ನ ಕೆಡವಾಕುತ್ತೆ. ಲಕ್ಕಿ, ನಂಬೋದಾ? ಡನ್ ಲಕ್ಕಿ. ವೆಲ್ಕಮ್ ಟು ಯೋರ್ ಕಿಂಗ್ಡಮ್ ಮೇಡಮ್. ಇವತ್ತಿಂದ ಈ ಚೇರ್ ನಿಮ್ಮದು, ಈ ಆಫೀಸ್ ನಿಮ್ಮದು, ಹಾಗೆ ನೀವು ನನ್ನ ಬಾಸ್. ನಾನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಒಬ್ಬ ಮಾಮೂಲಿ ವರ್ಕರ್. ಎನಿ ಆರ್ಡರ್? ವಿರಾಟ್, ಇದು ನಮ್ಮ ಮನೆ ಅಲ್ಲ, ಆಫೀಸ್ ಅಂತ ಇಬ್ರಿಗೂ ಗೊತ್ತಿರ್ಬೇಕು. ಮತ್ತೆ ಇಲ್ಲಿಗ್ ಬಂದಿರೋ ಕಾರಣಕ್ಕೆ ನಾವಿಬ್ರು ಕೆಲ್ಸ ಮಾಡ್ಬೇಕು. ಇಲ್ಲಿ ನಮ್ ಪರ್ಸನಲ್ ರಿಲೇಶನ್ಶಿಪ್ ಎಲ್ಲ ಕ್ಯಾಬಿನ್ ಆಚೆ ಬಿಡ್ಬೇಕು. ಅರ್ಥ ಆಯ್ತಾ? ಓಕೆ ಬಾಸ್. ಓಕೆ ಮೇಡಮ್. ಆದ್ರೆ ಸಿಂಧು, ಇಷ್ಟು ಬೇಗ ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲಿಸನ್ ವಿರಾಟ್, ನಮ್ಗೆ ಟೈಮ್ ತುಂಬಾ ಕಮ್ಮಿ ಇದೆ. ಈ ಗವರ್ಮೆಂಟ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಎಷ್ಟು ವರ್ಷ ಧರ್ಮೇಂದ್ರ ದಿವಾನ್ ಅವ್ರ ಕಂಪನಿಗೆ ಹೋಗ್ತಾ ಇತ್ತು. ಈ ಸರಿ ಅದವ್ರ ಕಂಪನಿಗೆ ಸೇರ್ಬಾರ್ದು. ಏನ್ ಹೇಳ್ತಾ ಇದ್ದೀರಾ ಸಿಂಧು ಅವರೇ? ಇರೋದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಆ ಟೆಂಡರ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್. ಈಗಲೇ ನಾವು ಪ್ರಾಜೆಕ್ಟ್ನ ಫೈನಲ್ ಮಾಡಬೇಕು. ಆ ಪ್ರಾಜೆಕ್ಟ್ಗೆ ಅಪ್ಲೈ ಮಾಡಬೇಕು. ಅಂಡ್ ಆ ಕಾಂಟ್ರಾಕ್ಟ್ ನಮಗೆ ಆಗ್ಬೇಕು. ತಪ್ಪಲ್ವಾ ಸಿಂಧು ಅವರೇ? ಹೇಗ್ ತಪ್ಪಾಗತ್ತೆ? ಆ ಕಂಪನಿ ಧರ್ಮೇಂದ್ರ ಅಂಕಲ್ ಅವ್ರದ್ದು. ಅವ್ರು ನಮಗ್ ಮಾಡಿರೋ ಸಹಾಯಕ್ಕೆ ವಿರಾಟ್, ಬಿಸ್ನೆಸ್ ಅಂದ್ರೆ ಯುದ್ಧ ಇದ್ದ ಹಾಗೆ. ಇನ್ ದ ಬ್ಯಾಟಲ್ ಫೀಲ್ಡ್ ಆಫ್ ಬಿಸ್ನೆಸ್ ದೇರ್ ಆರ್ ನೋ ರಿಲೇಟಿವ್ಸ್, ಓನ್ಲಿ ರೈವಲ್ಸ್. ಅಂದ್ರೆ ಬಿಸ್ನೆಸ್ ಅನ್ನೋ ಕಾಳಗದಲ್ಲಿ ಸಂಬಂಧಗಳಿರಲ್ಲ, ಎದುರಾಳಿಗಳಿರ್ತಾರೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಿದ್ಮೇಲೂ ಈ ಸಿಂಪತಿ ಡ್ರಾಮಾ ಎಲ್ಲ ಯಾಕೆ? ಇಲ್ಲಿ ಗೆಲ್ಲೋದ್ ಮಾತ್ರ ಮುಖ್ಯ. ಅಪ್ಪ ಅಮ್ಮ ಅಣ್ಣ ಅನ್ನೋ ಸೆಂಟಿಮೆಂಟ್ ತೋರ್ಸೋಕೆ ಇದು ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಬಿಸ್ನೆಸ್. ವಾವ್, ವಾಟ್ ಅ ಕಾನ್ಫಿಡೆನ್ಸ್ ಸಿಂಧು. ನಿನ್ನ ಈ ಮಾತು, ಈ ಗತ್ತು ನೋಡ್ತಾ ಇದ್ರೆ ನನಗೆ ನನ್ನ ಮಾಮ್ ನೆನಪಾಗ್ತಾ ಇದ್ದಾರೆ. ಯುನೋ, ಶಿ ಈಸ್ ಅ ಗ್ರೇಟ್ ಬಿಸ್ನೆಸ್ ವುಮನ್. ಆದರೆ ಇವತ್ತು ಅವ್ರನ್ನೇ ಮೀರಿಸೋ ಇನ್ನೊಂದು ಶಕ್ತಿನ ನೋಡ್ಬಿಟ್ಟೆ. ಪಕ್ಕ ವಸುಂಧರಾ ರಾಜ್ ಬಹದ್ದೂರ್ಗೆ ತಕ್ಕ ಸೊಸೆ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ಬಟ್ ಈಗ ಕೆಲಸ ಶುರು ಮಾಡೋಣ. ನಾವ್ ಈ ಸಲ ಲೋಯೆಸ್ಟ್ ಬಿಟ್ ಕೋಡ್ ಮಾಡಬಾರ್ದು.
ಸ್ಮಾರ್ಟೆಸ್ಟ್ ಬಿಟ್ ಕೋಡ್ ಮಾಡ್ಬೇಕು.